ಫ್ರೆಶ್ ಉಂಟಾ? ಎಲ್ಲರಿಗೂ ಇವತ್ತು ಮಂಗಳೂರು ಧಕ್ಕೆ ಹತ್ರ ಹೋಗುವ, ಬಂದರ ಹತ್ರ. ಇದಕ್ಕಿಂತ ಮುಂಚೆ ಡೀಟೇಲ್ಡ್ ವ್ಲಾಗ್ಸ್ ನಾನು ನಿಮಗೆ ಹಾಕಿದ್ದೀನಿ. ಮಂಗಳೂರು ಬಂದರಲ್ಲಿ ಹೇಗೆಲ್ಲ ಇರುತ್ತೆ, ಯಾವ ರೀತಿ ಮೀನೆಲ್ಲ ಸಿಗುತ್ತೆ. ಬೆಳಿಗ್ಗೆ 6 ಗಂಟೆಗೆ ಬೇಗ ಹೋಗಿ ಆ ವಿಡಿಯೋ ನಿಮ್ಮ ಹತ್ರ ನಾನು ಶೇರ್ ಮಾಡಿದ್ದೀನಿ. ಇವತ್ತು ನನಗೆ ಅಂಜಲ್ ಮೀನು ಬೇಕಿತ್ತು, ಸುಮಾರು 5 kg ಅಷ್ಟು ಅಂಜಲ್ ಮೀನು ಬೇಕು ನನಗೆ. ಹಾಗೆ ಅಲ್ಲಿ ಹೋಗ್ತಾ ಇದ್ದೀನಿ. ರೇಟ್ ಎಲ್ಲ ಯಾವ ರೀತಿ ಇದೆ ಅಂತ ನೋಡುವ. ಬೆಳಿಗ್ಗೆ ಬೇಗ ಹೋದ್ರೆ ರೇಟ್ ಎಲ್ಲ ತುಂಬಾ ಕಡಿಮೆ ಇರುತ್ತೆ. ಈಗ ಸುಮಾರು 10 ಗಂಟೆ ಆಗಿದೆ, ಆದ್ರೂ ಕೂಡ ನಾನು ಅಲ್ಲಿಂದಾನೇ ಹೋಗಿ ಪರ್ಚೇಸ್ ಮಾಡ್ತೀನಿ ಇವತ್ತು. ಅಲ್ಲಿ ಕಟ್ ಮಾಡಿಸುವ ಮೀನೆಲ್ಲ. ಹಾಗಾದ್ರೆ ಬನ್ನಿ ಅಲ್ಲಿ ಹೋಗಿ ನೋಡುವ ಯಾವ ರೀತಿ ಇದೆ ಅಂತ ಇವತ್ತಿನ ರೇಟ್ ಎಲ್ಲ. ನೋಡಿ, ಧಕ್ಕೆ ಹತ್ರ ಬಂದ್ವಿ ನಾವು. ಈಗ ಒಳಗಡೆ ಹೋಗುವ. ಅಷ್ಟೊಂದು ಕ್ರೌಡ್ ಇಲ್ಲ, ಯಾಕಂದರೆ ಈಗ ಸುಮಾರು 10 ಗಂಟೆ ಆಗಿದೆ, 10:30 ಆಗಿದೆ. ಈಗ ಅಷ್ಟು ಕ್ರೌಡ್ ಇಲ್ಲ ಇಲ್ಲಿ ಹೊರಗಡೆ. ನಾವು ಬೆಳಿಗ್ಗೆ ಬೇಗ ಬಂದರೆ ತುಂಬ ಕ್ರೌಡ್ ಇರುತ್ತೆ. ಇವನ್ ಇಲ್ಲಿ ಕಾಲಿಡ್ಲಿಕ್ಕೆ ಕೂಡ ನಿಮಗೆ ಜಾಗ ಸಿಕ್ಕುವುದಿಲ್ಲ, ಅಷ್ಟು ರಶ್ ಇರುತ್ತೆ. ಬಟ್ ಈಗ ಅಷ್ಟಿಲ್ಲ, ಜಸ್ಟ್ ಒಳಗಡೆ ಸ್ವಲ್ಪ ಜನ ಇದ್ದಾರೆ. ನಾರ್ಮಲ್ ನಾವು ಬೆಳಿಗ್ಗೆ ಇರುವಷ್ಟು ಜನ ಇಲ್ಲ. ಓಕೆ, ಈಗ ನನಗೆ ಬೇಕಾಗಿರೋದು ಮೀನು ಅಂಜಲ್ ಮೀನು. ಸಿಗುತ್ತಾ ಇಲ್ವಾ ಅಂತ ನೋಡುವ, ಯಾಕಂದರೆ ನಾವು ಸ್ವಲ್ಪ ಲೇಟ್ ಆಗಿದ್ದೆ ಅಲ್ವಾ ಬಂದದ್ದು. ಹಾಗಾಗಿ ನನಗೆ ಫ್ರೆಶ್ ಮೀನು ಬೇಕು. ಹಾಗೆ ನೋಡುವ, ಇಲ್ಲಿ ಎದುರಲ್ಲಿ ನನಗೆ ಎಲ್ಲಿ ಕಾಣಿಸ್ತಾ ಇಲ್ಲ ಅಂಜಲ್ ಮೀನು. ಸ್ವಲ್ಪ ಒಳಗಡೆ ಹೋಗಿ ನೋಡುವ ಎಲ್ಲಿಯಾದರೂ ಉಂಟಾ ಅಂತ. ಓಕೆ, ಕೊನೆಗೂ ನನಗೆ ಅಂಜಲ್ ಸಿಕ್ಕಿತ್ತು. ಸೊ ಇಲ್ಲಿ ರೇಟ್ ಎಷ್ಟು ಹೇಳ್ತಾರೆ ಅಂತ ನೋಡುವ. ಅಂದರೆ ಮೊನ್ನೆ ನಾನು ಇಲ್ಲಿ ಮಂಗಳೂರು ಮಾರುಕಟ್ಟೆಗೆ ಹೋಗುವಾಗ ಅಂಜಲಿಗೆ 500 ಅಂತ ಹೇಳಿದರು. ಆದರೆ ಇಲ್ಲಿ ಅವರು 570 ಹೇಳ್ತಾರೆ. ಲಾಸ್ಟಿಗೆ 550 ಮಾಡ್ತೀನಿ ಅಂತ ಹೇಳಿದರು. ಸೊ ನಾನು ಕೇಳಿದೆ, ಮೊನ್ನೆ 500 ಇತ್ತು, ಇವತ್ತು ಯಾಕೆ ಜಾಸ್ತಿ ಅಂತ. ಹಬ್ಬ ಎಲ್ಲ ಬಂತಲ್ಲ, ಹಾಗೆ ಜಾಸ್ತಿ ಅಂತ ಹೇಳಿದರು. ಓಕೆ, ಬೇರೆ ಎಲ್ಲಿಯಾದರೂ ಹೋಗಿ ತಗೊಳ್ಳುವ ಅಂದರೆ ಬೇರೆ ಎಲ್ಲಿ ಕೂಡ ಅಂಜಲ್ ಮೀನು ಇಲ್ಲ, ಇವರ ಹತ್ರ ಮಾತ್ರ ಇರೋದು. ಮತ್ತೆ ಒಂದು ಕಡೆ ಇತ್ತು, ಅದು ಅಷ್ಟೊಂದು ಫ್ರೆಶ್ ಆಗಿರಲಿಲ್ಲ, ಅಷ್ಟೊಂದು ಚೆನ್ನಾಗಿರಲಿಲ್ಲ. ಹಾಗೆ ನನಗೆ ನೋಡುವ ರೇಟ್ ಕಡಿಮೆ ಮಾಡ್ತಾರಾ ಏನಂತ. ಹಾಗೆ ಇಲ್ಲಿ ಒಂದು ಕಡೆ ನಾನೊಂದು ಪ್ರಾನ್ಸ್ ನೋಡಿದೆ, ನನಗೆ ತುಂಬ ಖುಷಿ ಆಯಿತು. ಯಾಕಂದರೆ ತುಂಬ ದೊಡ್ಡದುಂಟು. ನೋಡಿ, ನನ್ನ ಕೈ ಮೇಲೆ ಇಡುವಾಗ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ದೊಡ್ಡದುಂಟು ಈ ಪ್ರಾನ್ಸ್ ಅಂತ. ಹಾಗೆ ಇದನ್ನು ನಾನು 1 kg ಅಷ್ಟು ತಗೊಂಡೆ. ಇದು KGಗೆ 1,000 ರೂಪಾಯಿ, ದೊಡ್ಡ ಪ್ರಾನ್ಸ್ ಇದು. ಸೊ ನಂಗೆ ತುಂಬ ಖುಷಿ ಆಯಿತು ಇದನ್ನು ನೋಡಿ. ಹಾಗೆ ಅದನ್ನು ನಾನು ತಗೊಂಡೆ. ಸೊ ಜೊತೆಗೆ ಇಲ್ಲಿ ಬೇರೆ ಮೀನೆಲ್ಲ ಉಂಟು, ಆದರೆ ನಾನು ಅದನ್ನೆಲ್ಲ ಈಗ ಪರ್ಚೇಸ್ ಮಾಡಲಿಕ್ಕೆ ಹೋಗಲ್ಲ. ಹಾಗೆ ಇವರ ಹತ್ರ ಒಂದು ಸ್ವಲ್ಪ ಅಂಜಲ್ ಮೀನು ಇದೆ. ಇವರು ಸ್ವಲ್ಪ ಕಡಿಮೆ ಕೊಡ್ತೇನೆ ಅಂತ ಹೇಳಿದರು 500ಕ್ಕೆ. ಆದರೆ ಅಷ್ಟೊಂದು ನನಗೆ ಯಾವಾಗ ನೋಡಿದಷ್ಟು ಚೆನ್ನಾಗಿರಲಿಲ್ಲ ಅಂಜಲ್ ಮೀನು. ಹಾಗೆ ನನಗೆ ಮನಸ್ಸು ಬರಲಿಲ್ಲ ಇದನ್ನು ತಗೊಳ್ಳಿಕ್ಕೆ. ಅದುವೇ ತಗೊಳ್ಳುವ ಅಂತ ಆಯಿತು. ಅದೇ ನಾನು ಇನ್ನೂ ಕೂಡ ಅವರ ಹತ್ರ ಚರ್ಚೆ ಮಾಡ್ತಾ ಇದ್ದೆ, ಸ್ವಲ್ಪ ರೇಟ್ ಕಡಿಮೆ ಮಾಡಿ, ಅವರು ಕಡಿಮೆಗೆ ಕೊಡ್ತಾ ಇದ್ದಾರೆ ಅಂತ. ಇಲ್ಲ, ಅವರು ಫಿಕ್ಸೆಡ್ ಅಂತ ಹೇಳಿದರು. ಹಾಗೆ ಮತ್ತೇನು ಮಾಡೋದು ಅಂತ ಅದನ್ನೇ ತಗೊಳ್ಳಿಕ್ಕೆ ಹೊರಟ್ವಿ. ಹಾಗೆ ಇಲ್ಲಿ ಕೂಡ ನಾನು ದೊಡ್ಡ ಪ್ರಾನ್ಸನ್ನು ಕೂಡ ತಗೊಂಡೆ. ಸೊ ಇದರದ್ದು ರೆಸಿಪಿ ನಾನು ಯಾವಾಗಲಾದರೂ ಹಾಕ್ತೇನೆ. ಓಕೆ, ಹಾಗೆ ಇಲ್ಲಿ 5 kgಗೆ 5.5 kg 400 ಉಂಟು. 2 ಅಂಜಲನ್ನು ತಗೊಂಡೆ ನಾನು. ಈಗ ಕಟ್ಟಿಂಗ್ ಇಲ್ಲೇ ಮಾಡಿಸುವ. ಅಂಜಲ್ ಮೀನು ಕಟ್ ಮಾಡಲಿಕ್ಕೆ ತುಂಬ ಸುಲಭ, ಆದರೆ ಕೂಡ ಇಲ್ಲಿ ಕಟ್ಟಿಂಗ್ ಮಾಡಿ ಕೊಡ್ತಾರಂತ ಹೇಳಿ ಇಲ್ಲೇ ಕಟ್ಟಿಂಗ್ ಮಾಡಿಸ್ತಾ ಇದ್ದೀನಿ. ಇಲ್ಲಿ ಕಟ್ಟಿಂಗಿಗೆ ಸುಮಾರು 120 ರೂಪಾಯಿ ಅವ್ರು ತಗೊಂಡ್ರು. ಮತ್ತು ನಮ್ಮ ಕಡೆ ಎಲ್ಲ ಮೀನಿನ ರೇಟ್ ನೋಡಿದ್ರಲ್ವ, ಹಾಗೆ ನಿಮ್ಮ ಕಡೆ ಮೀನಿಗೆ ಯಾವ ರೀತಿ ರೇಟ್ ಇದೆ ಅಂತ ನನಗೆ ಕಮೆಂಟ್ಸಲ್ಲಿ ತಿಳಿಸಿ. ಅಂಜಲ್ ಮೀನೆಲ್ಲ ಯಾವ ರೇಟಿಗೆ ಸಿಗುತ್ತೆ, ಅಥವಾ ಸಿಗಡಿ ಆಗಲಿ ಎಷ್ಟು ರೇಟಿಗೆ ಸಿಗುತ್ತೆ ಅಂತ ನನಗೆ ನೀವು ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ಓಕೆ, ಕಟ್ಟಿಂಗ್ ಎಲ್ಲ ಆಯಿತು. ಮೀನು ತುಂಬ ಫ್ರೆಶ್ ಆಗಿತ್ತು, ತುಂಬ ಖುಷಿ ಆಯಿತು ನನಗೆ. ಹಾಗೆ ಇವತ್ತಿನ ವಿಡಿಯೋ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ, ವಿಡಿಯೋವನ್ನು ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ಸಲ್ಲಿ ತಿಳಿಸಿ. ಓಕೆ, ನಾನೀಗ ಹೊರಡ್ತೀನಿ. ಬಾಯ್.